ಸರ್, ನಮ್ಮದು ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಅಂತೇಳಿ ಮಾಡಿ 1 ವರ್ಷ ಆಗಿದೆ. 1 ವರ್ಷದಲ್ಲಿ ಪ್ರಥಮ ಬಾರಿಗೆ ನಮಗೆ ಕೆಲವೊಂದು ಡಿಮ್ಯಾಂಡ್ಸ್ಗಳನ್ನ ಹೋದ ಸೆಷನ್ನಲ್ಲಿ ಇಟ್ಟಿದ್ವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಅಬಕಾರಿ ಸಚಿವರಾದ ತಿಮ್ಮಾಪುರ ಅವ್ರ ಹತ್ರ ಎಲ್ಲ ಕೊಟ್ಟಿದ್ವಿ ಮನವಿನ. ಅವರು ವಿಧಾನಸೌಧದಲ್ಲಿ ಒಂದು ನಿಮ್ಮನ್ನು ಮೀಟಿಂಗ್ ಕರೆದು ಮಾತಾಡ್ತೀವಿ ಅಂತ ಹೇಳಿದರು. ಅದನ್ನು 6 ತಿಂಗಳು ತುಂಬಿದ್ರೂ ಕೂಡ ಇದುವರೆಗೆ ನಮ್ಮನ್ನು ಗಮನಿಸಲಿಲ್ಲ. ಹಾಗಾಗಿ ನಾವು ಇವತ್ತು ಈ ಬೆಳಗಾವಿಗೆ ಬರುವಂಥ ಅವಕಾಶ ಆಗಿದೆ. ನಮ್ಮ ಡಿಮ್ಯಾಂಡ್ ಏನಂದರೆ, 1 ವರ್ಷದಲ್ಲಿ ನಾವು 35ರಿಂದ 36 ಸಾವಿರ ಕೋಟಿನ ಈ ಸರ್ಕಾರಕ್ಕೆ ತುಂಬ್ತೀವಿ. ಯಾವುದೇ ಒಂದೇ ರೂಪಾಯಿ ಟ್ಯಾಕ್ಸ್ ಬ್ಯಾಲೆನ್ಸ್ ಇಲ್ದಂಗೆ ತುಂಬ ಅಂತ ಯಾರು ಗ್ರಾಹಕರಿದ್ದರೆ ನಾವು ಮದ್ಯಪಾನ ಪ್ರಿಯರು. ನಮಗೇನು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿವರೆಗೆ ನಮ್ಮನ್ನು ಗಮನಿಸಲಿಲ್ಲ. ಇವ್ರಿಗೆ ಬೇಕಾದಾಗ ಇವ್ರಿಗೆ ಬೇಕಾದ ರೀತಿಯಲ್ಲಿ ಎಣ್ಣೆ ರೇಟನ್ನು, ಮದ್ಯಪಾನದ ರೇಟನ್ನು 3 ಪಟ್ಟು 4 ಪಟ್ಟು ಮಾಡ್ತಾ ಹೋಗ್ತಾನೆ ಇದ್ದಾರೆ. ಆದರೆ ಆ ಒಬ್ಬ ಮದ್ಯಪಾನ ಮಾಡೋನು ಒಂದು ಲಿವರು ಡ್ಯಾಮೇಜ್ ಆದರೆ 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಅದು ಆ ಕುಟುಂಬಕ್ಕೆ ತುಂಬಕ್ಕಾಗೋದೇ ಇಲ್ಲ. ಅವನು ಮರಣ ಹೊಂದಿದ ನಂತರ ಅವ್ರ ಕುಟುಂಬ ಬೀದಿ ಪಾಲಾಗುತ್ತೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಆರೋಗ್ಯದಲ್ಲಿ ಫ್ರೀ ಮಾಡಿ ಅವ್ರಿಗೆ ಅಂತ ಸರ್ಕಾರದಿಂದ. ಎರಡನೇದು, ನಮ್ಮ ಮಕ್ಕಳಿಗೆ, ಓದೋಂಥ ಮಕ್ಕಳಿಗೆ ಒಂದು 10% ಹಾಸ್ಟೆಲ್ಸ್ಗಳಲ್ಲಿ ಅವಕಾಶ ಮಾಡಿಕೊಡಿ. ನಾವು ಗಂಡ ಹೆಂಡತಿ ಕುಡ್ದು ಬಂದು ಜಗಳ ಮಾಡ್ಕೊತಿರ್ತೀವಿ, ಮಕ್ಕಳು ಓದೋದಿಲ್ಲ, ಎದ್ರಿ ಮನೇಲಿ ಕೂತ್ಕೊಂಡಿರ್ತವೆ. ಅಂಥ ಮಕ್ಕಳಿಗೆ ಏನಂದರೆ 80% ಇರೋರು ತೊಗೊಳೋದಲ್ಲ, 35% ಜಸ್ಟ್ ಪಾಸ್ ಆಗಿರೋರನ್ನ 85%ಗೆ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ, ಬೇಡಿಕೆ ಇದೆ. ಮೂರನೇದು, ನಮ್ಮ ಏನು 36 ಸಾವಿರ ಕೋಟಿ ಆದಾಯ ಇದೆ, ಆ ಆದಾಯದಲ್ಲಿ 10%ಅನ್ನು ನಮ್ಮ ನಿಧಿಗೆ ಇಡಬೇಕಂತ. ನಮ್ಮ ಮದ್ಯಪಾನ ಪ್ರಿಯರ ನಿಧಿ ಮಾಡಿ ಆ ನಿಧಿನಲ್ಲಿಟ್ಟು ಈ ಒಂದು ಕಷ್ಟ ಕಾಲದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಸಹಕಾರ ನೀಡಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಇದೆ. ಜೊತೆಗೆ MRPಗಿಂತ ಈ ದೇಶದಲ್ಲಿ MRPಗಿಂತ ಜಾಸ್ತಿ ಮಾರಾಟ ಮಾಡ್ತಕ್ಕಂಥ ಯಾವ್ದಾದ್ರು ವಸ್ತು ಇದೆಯಾ? ಇವತ್ತು ಈ ಮದ್ಯಪಾನವನ್ನು 35 ರೂಪಾಯಿ ಇದ್ದರೆ 40 ರೂಪಾಯಿ, 45 ರೂಪಾಯಿ, 50 ರೂಪಾಯಿ ತೊಗೊಳ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಕಾಫಿ ಪುಡಿ ಇದು ಬಂದರೆ, 1/4 kg ಕಾಫಿ ಪುಡಿ ತೊಗೊತೀವಿ ಅಂದರೆ 63 ರೂಪಾಯಿ ಇದ್ರೆ 63 ರೂಪಾಯಿ ಕೊಡ್ತಿದ್ವಿ. ಇಲ್ಲಿ ಮದ್ಯಪಾನಿಗೆ ಏನಾಗಿದೆ, 35 ರೂಪಾಯಿ ಇದ್ರೆ 70 ರೂಪಾಯಿ ತೊಗೊಳ್ತಾ ಇದ್ದಾರೆ ಇವರು. ಇದು ಎಲ್ಲಿ ಹೋಗ್ತಾ ಇದೆ ನಮಗೆ ಗೊತ್ತಾಗ್ತಿಲ್ಲ. ಸರ್ಕಾರಕ್ಕೆ ಬರ್ತಾ ಇದೆಯಾ, ಇಲ್ಲ ಇಂಬ್ಯಾಕಲ್ಲಿ ಏನಾದ್ರು ಬರ್ತಾ ಇದೆಯಾ ಸರ್ಕಾರಕ್ಕೆ, ಇಲ್ಲ ಇವನು ಯಾರು ಮಾಲೀಕ ಮಾಡ್ತಾ ಇದ್ದಾನ? ಮಾಲೀಕ ಮಾಡೋದಾದ್ರೆ ನೀವು ಸರ್ಕಾರ ಏನ್ ಮಾಡ್ತಾ ಇದೆ? ಈಡೇರಿಸ್ತಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲ, ಬಿಡಲ್ಲ, ನಾವು ಬಿಡಲ್ಲ, ಕುಡಿತೀವಿ. ಆದ್ರೆ ನೀವು ನಿಲ್ಸಿದ್ರೆ ಬಿಡ್ತೀವಿ. ನೀವು ಈ ಸವಲತ್ತು ಕೊಡಕ್ ಆಗದೆ ಇದ್ರಿ ಸರ್ಕಾರ, ಅದನ್ನ ಬಂದ್ ಮಾಡ್ಲಿ. ಅದಕ್ಕೆ ನಮ್ ಸ್ವಾಗತ ಇದೆ, ನಮ್ಮ ಸಂಘದ ಸ್ವಾಗತ ಇದೆ. ಅದಕ್ಕೆ ಮಾಡಕ್ಕಾಗಲ್ಲ, ಈ ಸವಲತ್ತುಗಳು ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಸರ್, ಈ ಗಾದಿನ ಇದೆಯಲ್ಲ ಸರ್, ಕಟ್ಕೆನ್ ಎಂಡ್ರು ಬಿಟ್ರು ಗಂಡ್ಸ್ ಕಲ್ ಚಟ ಬಿಡಲ್ಲ ಅಂತ ಇದೆ ಅಲ್ವಾ ಸರ್? ನಾವು ಚಟ ಬಿಡಲ್ಲ, ನೀವು ಪದೇ ಇದಕ್ಕೆ ಏನಾದರೂ ಕೈ ಹಾಕಿದ್ರೆ ಇನ್ನು ಗೊತ್ತಲ್ಲ ಸರ್. ಮೊದಲೇ ಹಿಂದೆ ಇದ್ವಲ್ಲ ಹಳ್ಳಿಲಿ, ಯಾವ ಥರ ಬಕೆಟು ಕೊಡ ತಗೊಂಡು ಮೇಲೆ ಬಟ್ಟಿ ಇಳಿಸೋದು, ಆ ಥರ ಮಾಡ್ತೀವಿ. ಇನ್ನು ಯಾವ್ದಾರ ಕಾರಣಕ್ಕೆ ನೀವು ರೈಟನ್ನ ಕೈ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಇನ್ನು ಉಳಗಾಲಿಲ್ಲ. ಇಲ್ಲಿವರೆಗೂ ಕೇಳರಿರ್ಲಿಲ್ಲ. ಕೇಳಕ್ಕೆ ಯಾಕಿರ್ಲಿಲ್ಲ ಅಂದರೆ ಎಲ್ಲರೂ ಇದ್ದೀರಿ ಸರ್. ಏನು ಇವತ್ತೇನಿದ್ರೆ ಎಲ್ಲರ ಮನೇಲೂ ಸಾವಿಲ್ದ ಮನೆ ಹೆಂಗೋ, ಮದ್ಯಪಾನ ಇಲ್ದ ಮನೆ ಇಲ್ಲ, ಕುಡಿದಿದ್ದ ಮನೆ ಇಲ್ಲ. ಹಂಗೆ ಇನ್ನೇನಾದರೂ ನೀವು ಕೈ ಹಾಕಿದ್ರೆ ಇನ್ನು ಉಳಗಾಲಿಲ್ಲ. ನೀವು ಯಾವುದೇ ಕಾರಣಕ್ಕೂ ಇನ್ನು ಮದ್ಯಪಾನನ ಏರಿಸ್ಬೇಡ ಸರ್, ಏರ್ಸಕ್ ಬಿಡಲ್ಲ. ಸರ್ಕಾರ ಮದ್ಯಪಾನಿಯರಿಗೆ ಸರ್ ದಯವಿಟ್ಟು ತಿಳ್ಕೊಳ್ಳಿ, ಯಾರು ಮದ್ಯಪಾನಿಯರಿಗೆ ಹಾಲು ಕೊಡ್ತಾ ಇಲ್ಲ ಸರ್. ಕೊಡ್ತಾ ಇರೋದು ವಿಷಯ ಬಾಟ್ಲ ಮೇಲೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಬರಿತಾ ಇದ್ದಾರೆ. ಆದ್ರೂ ಕೂಡ ಜನನ ಇವರು ಸರ್ಕಾರದವರು ಮಾರಾಟಕ್ಕೆ ಇಡ್ತಾ ಇದ್ದಾರೆ. ಯಾಕೆ ಇಡ್ತಾ ಇದಾರೆ ಇವರು? ಸರ್ಕಾರ ಧೋರಣೆ ಅಲ್ವಾ ಇದು? ಮದ್ಯಪಾನಿಯರು ಕುಡಿಬಹುದು, ಅಲ್ಲ ಕುಡಿ ಬಿಡ್ಬೇಕಂತ ಸರ್ಕಾರ ಯಾಕೆ ಮಾಡ್ಬೇಕು ಸರ್? ಅದು ತ್ಯಾಜ್ಯ ವಸ್ತು ತಾನೆ ಅದು. ಅಲ್ಲ ಇದೇ ತಾನೆ, ಸರ್ಕಾರನೇ ಮಾಡ್ಬೇಕಾದ್ರೆ ನಾವು ಕುಡಿಲೇಬೇಕಲ್ಲ ಸರ್, ನಾವು ಸರ್ಕಾರ ಸಾಕ್ಬೇಕಲ್ಲ, ನಡಿಬೇಕಲ್ವಾ? ಹೌದು. ಈಗ ನೋಡಿ, 1 ನೇಷನ್ 1 ಕಾರ್ಡ್ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇದು ಮಾಡಿ ಲಿಂಕ್ ಮಾಡಿ ಎಲ್ಲರಿಗೂ ಮಾಡ್ತಾವ್ರೆ. ಮಾಡ್ಲಿ ಬಿಡಿ. ಪ್ರತಿಯೊಬ್ಬ ರೈತ ಇವತ್ತು 500 ರೂಪಾಯಿ ದುಡಿದ್ರೆ, ಇವರು 1 ನೇಷನ್ 1 ಕ್ವಾರ್ಟರ್ ಅಂತ ಮಾಡಿದ್ರೆ, ಇದಕ್ಕೆ 1 ಕ್ವಾರ್ಟರ್ ಎಣ್ಣೆ ಕೊಟ್ರೆ 500 ರೂಪಾಯಿ ದುಡಿದವನು 400 ರೂಪಾಯಿನ ಹೆಂಡತಿ ಕೈಲಿ ಕೊಟ್ಟು 100 ರೂಪಾಯಿ 1 ಕ್ವಾರ್ಟರ್ ಕುಡಿತಾನೆ. ಒಂದೇ ಕ್ವಾರ್ಟರ್ ಮಾಡ್ಲಿ ಸರ್ಕಾರ. ಯಾಕೆ ಅದು ಮಾಡೋಕ್ಕಾಗಲ್ವ ಸರ್ಕಾರಕ್ಕೆ? 2,000 ರೂಪಾಯಿ ಸರ್ಕಾರ ಕೊಡ್ತಾರೆ, ಹೆಣ್ಮಕ್ಳಿಗೆ ಕೊಡ್ತಾರೆ, ಗಂಡು ಮಕ್ಳಿಗೆ ಏನು ಕೊಡಲ್ಲ. ನಮಗೂ ಇದು ಮಾಡ್ಲಿ ಸರ್. ಇದು ನಮ್ಮ ಅಭಿಪ್ರಾಯ ಅಷ್ಟು ಸರ್. ಸರ್ ನಮಗೆ ಸರ್ ಸಂಬಂಧಪಟ್ಟ ಸಚಿವರು ಬರಬೇಕು, ತಿಮ್ಮಾಪುರ್ ಬರಬೇಕು. ಆಮೇಲೆ ನಮ್ಮಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ಕುಡಿಬೇಕಂತ ಇಲ್ಲ ನಮ್ದು.
ಕುಡಿಬೇಕು, ಎಲ್ಲರೂ ಕುಡಿಬೇಕಂತ ನಮ್ಮ ಸಂಘ ಅಲ್ಲ. ನಮ್ಮಲ್ಲಿ ಒಂದು ಸ್ಲೋಗನ್ ಇದೆ. ಅಲ್ಲ, ನಮ್ಮಲ್ಲಿ ಒಂದು ಸ್ಲೋಗನ್ ಇದೆ. ಏನಂದ್ರೆ ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ ಅಂತ. ಅಂದ್ರೆ 1000 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿ, 900 ರೂಪಾಯಿನ ತನ್ನ ಕುಟುಂಬಕ್ಕೆ ಕೊಟ್ಟು ಸಂತೋಷವಾಗಿ ಮಲಗಿದ್ದು ಬೆಳಗ್ಗೆ ಎದ್ದು ಮತ್ತೆ ಕಾಯಕ ಮಾಡೋ ಅನ್ನೋದು ಉದ್ದೇಶ ನಮ್ಮ ಸಂಘದ್ದು. ಆದ್ರೆ ಇದರ ಅನ್ಯಾಯ ಇದೆಯಲ್ಲ, ಈ ಅನ್ಯಾಯವನ್ನ ಸರಿದೂಗಿಸ್ಲಿ ಅನ್ನೋದು ನಮ್ಮ ಒತ್ತಾಯ.